ಸರ್, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕರಣ ದಾಖಲಾಗಿದೆ ಆ ಕ್ಷಣದಿಂದ ಈ ಕ್ಷಣದವರೆಗೂ ತನಿಖಾಧಿಕಾರಿಯಾದ ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಟಿ.ಜೆ. ಉದೇಶ್ ಅವರು ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಹೊರತು ತಪ್ಪಿತಸ್ಥ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂಥ ಒಂದು ಗಂಭೀರ ಪ್ರಯತ್ನ ಮಾಡ್ತಿಲ್ಲ. ಸಾವಿರಾರು ಕೋಟಿ ರೂಪಾಯಿಗಳ ದೊಡ್ಡ ಪ್ರಮಾಣದ ಒಂದು ಅಪರಾಧ ಕೃತ್ಯ ನಡೆದಿರೋ ಸ್ಪಷ್ಟ ಕಣ್ಮನಿರು ಕೂಡ ಅದರ ಬಗ್ಗೆ ಸರಿಯಾದ ರೀತಿ ತನಿಖೆ ಮಾಡದೆ ಆರೋಪಿನ ರಕ್ಷಣೆ ಮಾಡುವಂಥ ಕೆಲವು ಅಧಿಕಾರಿಗಳನ್ನು ಆರೋಪಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಸಾಕಷ್ಟು ಸಾಕ್ಷ್ಯಗಳಿದ್ರು ಕೂಡ ಸಾಕ್ಷ್ಯಗಳು ಇಲ್ಲ ಅನ್ನೋ ತಡೆ ಸುಳ್ಳು ದಾಖಲೆ ಅಂದರೆ ಸುಳ್ಳು ವರದಿ ಸೃಷ್ಟಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಇವೆಲ್ಲವನ್ನೂ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ತನಿಖಾಧಿಕಾರಿಯಾದ ಟಿ.ಜೆ. ಉದೇಶನ್ನ ಬದಲಾವಣೆ ಮಾಡಬೇಕು ಮತ್ತು ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಆ ವಿಚಾರ ಸಂಬಂಧಪಟ್ಟ ನಿನ್ನೆ ಒಂದು ಲಿಖಿತವಾದವನ್ನು ಮಂಡನೆ ಮಾಡಿದ್ದೀನಿ. ಅದ್ರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ 15 ತಾರೀಕು ಜುಲೈ 15 ತಾರೀಕು ಒಂದು ಪ್ರತಿವಾದ ಮಂಡನೆ ಮಾಡಿದ ನಂತರ ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡುತ್ತಾ ನಿರೀಕ್ಷೆ ನಮಗೆ. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿನ್ನೆ ವಿಚಾರಣೆ ನಡೆದಿರುವಂಥದ್ದು. ಸರ್, ಈಗ ಮತ್ತೆ ಮೂಡ ಕೇಸಿಗೆ ಸಂಬಂಧಪಟ್ಟಂಗೆ ಈಗ ಸಿಎಂ ಸಿದ್ದರಾಮಯ್ಯ ಇಲ್ಲಿ ತನಕ ಬಂದಿದೆ, ಏನು ಆಗ್ಬೋದು ಸರ್? ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಸರಿಯಾದ ರೀತಿ ತನಿಖೆ ನಡೆಸದೆ ಸ್ಪಷ್ಟ ಸಾಕ್ಷ್ಯಗಳು ಇದ್ದರೂ ಕೂಡ ಸಾಕ್ಷ್ಯಗಳು ಇಲ್ಲ ಅನ್ನೋ ರೀತಿಯಲ್ಲಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿ ಸಲ್ಲಿಸಿದ ತಕ್ಷಣ ಎಲ್ಲರೂ ತಿಳ್ಕೊಂಡಿದ್ದಾರೆ ಮೂಡ ಪ್ರಕರಣ ಮುಚ್ಚೋಗಿದೆ, ಅದರಲ್ಲೇನು ಉರುಳಿಲ್ಲ ಅಂತೇಳಿ ಸಾಕಷ್ಟು ಜನ ಮಾತಾಡ್ಕೊಂಡಿದ್ರು. ಈಗಲೂ ಕೂಡ ಅದು ಮಾತಾಡ್ತಾರೆ. ಅದರ ವಾಸ್ತವಾಂಶ ಅಂದರೆ ಒಬ್ಬ ತನಿಖಾಧಿಕಾರಿ ಸುಳ್ಳು ವರದಿ ಸಲ್ಲಿಸಿರೋ ಅಂದ ತಕ್ಷಣ ಪ್ರಕರಣ ಮುಕ್ತಾಯ ಆಗಲ್ಲ. ಅದನ್ನು ಮುಂದುವರಿಸ್ಕೊಂಡು ಅದಕ್ಕೆ ಶಿಕ್ಷೆ ಕೊಡಿಸುವಂಥ ಬೇಕಾದಂಥ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳಿದೆ. ಆ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ನಾನು ಹೋರಾಟವನ್ನು ಮುಂದುವರಿಸಿದ್ದೀನಿ. ಏನು ಅವರು ಲೋಕಾಯುಕ್ತ ಅಧಿಕಾರಿ ವರದಿ ಸಲ್ಲಿಸಿದರೆ ಆ ವರದಿನ ಪ್ರಶ್ನೆ ಮಾಡಿ ಅದು ಸುಳ್ಳು ವರದಿ, ಸೊ ಅಲ್ಲಿ ಸಾಕಷ್ಟು ಸಾಕ್ಷ್ಯಗಳಿದೆ, ಹಾಗಾಗಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಮಂದಟ್ಟು ಮಾಡಿಕೊಟ್ಟು ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದು ಖಚಿತ. ಅದ್ರ ಜೊತೆಗೆ ಏನು 50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಆ ಎಲ್ಲ ನಿವೇಶನ ಪ್ರಾಧಿಕಾರಕ್ಕೆ ಬರೋವರೆಗೂ ನನ್ನ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಸಿದ್ದರಾಮಯ್ಯನವ್ರ ಭವಿಷ್ಯ ಏನಾಗ್ಬೋದು ಸರ್? ಖಂಡಿತವಾಗ್ಲೂ ಈ ಪ್ರಕರಣದಲ್ಲಿ ಅವ್ರ ಶಿಕ್ಷೆ ಆಗುತ್ತೆ. ಅವರಾಗಲಿ ಅವ್ರ ಕುಟುಂಬದವರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ವಿರುದ್ಧ ಏನು ಆರೋಪ ಮಾಡಿದ್ದೀನಿ ಅದಕ್ಕೆ ಪೂರಕ ಎಲ್ಲ ಸಾಕ್ಷ್ಯ, ಬಲವಾದ ಸಾಕ್ಷ್ಯಗಳು, ಬರೀ ಮೌಖಿಕ ಸಾಕ್ಷಿ ಅಲ್ಲ, ಬಲವಾದ ದಾಖಲಾತಿಗಳ ಸಾಕ್ಷ್ಯನೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕ ಕೆಲವು ವಿಳಂಬ ಆಗ್ಬೋದು ಅಷ್ಟೇ ಹೊರತು ತಪ್ಪಿಸ್ಕೊಳಕ್ಕಂತೂ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಎಲ್ಲೊಂಥರ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಲ್ಲ, ಅದನ್ನೇ ಅಧಿಕಾರ ದುರುಪಯೋಗ ಪಡಿಸ್ಕೊಂಡೆ ಈ ಹಿಂದೆ ಅವರು ಅಪರಾಧ ಕೃತ್ಯ ಮಾಡಿದ್ದಾರೆ. ಸೊ ಈಗಲೂ ಕೂಡ ಅದೇ ಅಧಿಕಾರನ ಬಳಸ್ಕೊಂಡು ಪ್ರಕರಣ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಲ್ಲ. ಅದ್ರಲ್ಲಿ ಇರತಕ್ಕಂಥ ನಾನು ಮಾಡಿರ್ತಕ್ಕಂಥ ಆರೋಪ ನಿಜವನ್ನ ಖಂಡಿತ ಸಾಬೀತುಪಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸೋದು ಅಂತ ಖಚಿತ. ಸಿದ್ದರಾಮಯ್ಯ ಮೂಡ ತಪ್ಪಿಸ್ಕೊಳಕ್ಕಾಗಲ್ಲ, ಖಂಡಿತ ತಪ್ಪಿಸ್ಕೊಳ್ಳೋ ಸಾಧ್ಯ ಸರ್. ಸ್ಪಷ್ಟವಾಗಿ ನೋಡಿ, ಅವರು ಪ್ರಕರಣ ದಾಖಲಾದ 3ನೇ ದಿನಕ್ಕೆ ಯಾವಾಗ 14 ನಿಮಿಷ ತರಾತುರಲ್ಲಿ ವಾಪಸ್ ಕೊಟ್ಟರು ಆಗಲೇ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗಿದೆ ಇವರು ಅಪರಾಧ ಕೃತ್ಯ ಎಸಗಿದ ನಿಜ ಅಂತೇಳಿ. ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಳ್ಳೋದಷ್ಟೇ ಬಾಕಿ ಇದೆ. ಇಡೀ ರಾಜ್ಯ ಜನಕ್ಕೆ ಗೊತ್ತಾಗ್ಬಿಡಿದೆ ಅವ್ರು ಯಾವಾಗ ನಿವೇಶನ ವಾಪಸ್ ಕೊಟ್ಟರು, ಇವ್ರು ತಪ್ಪು ಮಾಡಿರೋ ನಿಜ, ಆ ಕಾರಣದಿಂದ ನಿವೇಶನ ವಾಪಸ್ ಕೊಟ್ಟಿರೋದು ಜನಕ್ಕೆ ಗೊತ್ತಾಗಿದೆ. ಜನ ಶತದಟರಲ್ಲ, ಅವರು ಕೂಡ ಬುದ್ಧಿವಂತರು, ಅವ್ರಿಗೂ ಕೂಡ ಸತ್ಯಾಂಶ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಮಾನ್ಯ ನ್ಯಾಯಾಲಯ ಸಾಬೀತುಪಡಿಸಿ ಅವ್ರ ಶಿಕ್ಷೆ ಕಟ್ಟಿಸೋ ಕೆಲಸ ಬಾಕಿ ಇದೆ. ಅದನ್ನು ನಾನು ನಿರಂತರ ಮಾಡ್ಕೊಂಡು ಹೋಗ್ತೀನಿ.